ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟರ್ ದೂರದಲ್ಲಿ ಈಸ್ಟ್ ಫೇಸಿಂಗಲ್ಲಿ ಅದ್ಭುತವಾಗಿ ನಿರ್ಮಿಸಿರುವ 30-40 2 ಫ್ಲೋರ್ ಹೊಸ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಫಿನಿಶಿಂಗ್ ಮಸ್ತಾಗಿದೆ, ಕ್ವಾಲಿಟಿ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ನಿಸ್ತದೆ ನೀವೇ ಕಮೆಂಟ್ ಮಾಡಿ. Dimension 30x40 in square feet, 1200 square feet. Side facing east, main doors facing also east. Kata CMC Kata, water CMC water. Total floor G+1. Ground first, ground floor 2 BHK house. First floor Aisharami 2 BHK house. ನೋಡಿ, ಎಲಿವೇಶನ್ ಮಸ್ತ್ ಆಗಿದೆ. ರೋಡ್ 30 ಇದೆ, ಡೆಪ್ತ್ 40 ಫೀಟ್ ಇದೆ. ಇದು ಮೈನ್ ಗೇಟ್. ಟಿಲ್ ರೂಫ್ ವರ್ಗೂ ಗೇಟ್ ಕವರ್ ಮಾಡಿದ್ದಾರೆ. 14 ಗೇಜ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ಕಾರನ್ನು ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಸಂಪ್, 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಹೈ ಗ್ಲೋಸಿ ಟೈಲ್ಸ್ ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ, ಸೂಪರಾಗಿ ಕಾಣಿಸ್ತದೆ. ಸುತ್ತು ಸೇಫ್ಟಿ ಗ್ರಿಲ್ ಇದೆ, ಟ್ಯಾಪ್ ಇದೆ. ಸೊ ಪಾರ್ಕಿಂಗ್ ಏರಿಯಾನ ಕ್ಲೀನ್ ಮಾಡಲಿಕ್ಕೆ. ಇದು KEB ಮೀಟರ್. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. 1, 2 ಟೋಟಲಿ ಬಿಲ್ಡಿಂಗಲ್ಲಿ 2 ಮನೆ ಇರೋದ್ರಿಂದ 2 ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಪಾರ್ಕಿಂಗಲ್ಲೂ ಮತ್ತೆ POP ಮಾಡಿದ್ದಾರೆ. ಕಾರ್ ಪಾರ್ಕಿಂಗು ಸ್ಪೇಷಿಯಸ್ ಆಗಿದೆ. 2 ಕಾರನ್ನ ಪಾರ್ಕ್ ಮಾಡಿ 3-4 ಬೈಕನ್ನು ಪಾರ್ಕ್ ಮಾಡಿಷ್ಟು ಜಾಗ ಇದೆ. ಇಲ್ಲೋ ನಮ್ಮ ಹತ್ರ ದೊಡ್ಡ ಕಾರ್ ಇದೆ ಅಂದರೆ ಒಂದು 5-6 ಬೈಕ್ ಇದೆ ಅಂದ್ರೂ ಪಾರ್ಕ್ ಮಾಡ್ಬೋದು. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟು. ಫ್ರೇಮು ಡೋರು 2 ಪಿಟ್ಸಾಲ್ ವುಡ್ ಅಂದರೆ ಹೊನ್ನೆ ಮರ ಪಾಲಿಶಿಂಗ್ ಮಾಡಿದರೆ ಸೂಪರಾಗಿದೆ. ಇದು 2 BHK ಹೌಸ್. ಮೈನ್ ಹಾಲು, POP ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ಟು ಭಾಳ ಚೆನ್ನಾಗಿದೆ. ಗುಡ್ ಲ್ಯಾಮಿನೇಷನ್ ಚೆನ್ನಾಗಿದೆ. ಗುಡ್ ಲ್ಯಾಮಿನೇಟ್ ಐ ಕ್ಯಾನ್ ಟೆಲ್. ಬ್ಯಾಕ್ ಸೈಡೆಲ್ಲ ರಾಫ್ಟ್ ಯೂಸ್ ಮಾಡಿದ್ದಾರೆ. ಒಂದು ಸೈಡು ವಾಲ್ಪೇಪರ್ ಹಾಕಿದ್ದಾರೆ. ರೈಟ್ ಸೈಡು ನೋಡಿ, ವಾಲ್ಪೇಪರು ಚೆನ್ನಾಗಿದೆ. ನೋಡಿ, ಬಾಡಿಗೆ ಮನೆಯಲ್ಲಿ ಆ TV ಕ್ಯಾಬಿನೆಟ್ ಎಷ್ಟು ಅದ್ಭುತವಾಗಿದೆ ನೋಡಿ. ಈಗ ಪೂಜಾ ರೂಮ್ ನೋಡೋಣ. ಇದು ಪೂಜಾ ರೂಮು. ಫ್ರೇಮು ಡೋರು ಪಿಟ್ಸಾಲ್ ವುಡ್ಡು. ಗ್ಲಾಸು ಕೊಟ್ಟಿದ್ದಾರೆ ರೀ ಆ ಡೋರಲ್ಲಿ. ನೈಸ್. ಇದರಲ್ಲಿ POP ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಚೆನ್ನಾಗಿದೆ ಕಣ್ರಿ. ಪೂಜಾ ರೂಮು ಸೂಪರ್. ಸ್ಪೇಷಿಯಸ್ ಏನು ಕಿಚನ್, ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ದೊಡ್ಡ ಸಿಂಕ್ ಇದೆ. ಗ್ಯಾಸ್ ಪೈಪ್ ಅದು. ಸೊ ಸ್ಟೋರೇಜ್ ಪ್ರಾವಿಷನ್ ತೋರಿಸ್ತಾ ಇದೆ ನೋಡಿ. ವಾರ್ಡ್ರೋಬಲ್ಲಿ ಮಾಡಿರುವಂಥ ಸ್ಟೋರೇಜ್ ಪ್ರಾವಿಷನ್ ಅದೆಲ್ಲ ಆರಾಮಾಗಿ ಇಲ್ಲೆಲ್ಲ ನೀವು ಸ್ಟೋರ್ ಮಾಡ್ಬೋದು ನೋಡಿ. ಕಿಚನ್ನು ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಅಲ್ವಾ, ಭಾಳ ಚೆನ್ನಾಗಿದೆ. ಇದು ವಾಷಿಂಗ್ ಮಿಷನ್ ಏರಿಯಾ ನೋಡಿ. ಸಪರೇಟಾಗಿ ಅದಕ್ಕೆ ಏರಿಯಾ ಇದೆ. ಸೊ ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ ನೋಡಿ. ಅದು ಪಾರ್ಕಿಂಗ್ ಏರಿಯಾ ಸೈಡ್ ಬರುತ್ತೆ. ಹಾಲು ಸ್ಪೇಷಿಯಸ್ ಆಗಿದೆ, ಅದ್ಭುತವಾಗಿದೆ ಕಣ್ರಿ. ಭಾಳ ಇಷ್ಟ ಆಯ್ತು ನನಗೆ ಪ್ಲ್ಯಾನಿಂಗು. ಗ್ಯಾರಂಟಿ ನಿಮಗೂ ಇಷ್ಟ ಆಗುತ್ತೆ. ಈಗ 2 ಬೆಡ್ರೂಮ್ ಇದ್ದಾವೆ. ಆ ಬೆಡ್ರೂಮ್ಸ್ ನೋಡೋಣ. ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಡೋರ್ ರೆಡಿಮೇಡ್ ಡೋರ್ಸು ನೋಡಿ. ಸಿಲಿಂಡರ್ ಲಾಕ್ ಕೊಟ್ಟಿದ್ದಾರೆ, ಲಾಕ್ಸ್ ಎಲ್ಲ. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆ. ವಾರ್ಡ್ರೋಬ್ ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಮಾಸ್ಟರ್ ಬೆಡ್ರೂಮು ಸ್ಪೇಷಿಯಸ್ ಆಗಿದೆ. ಆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ. ಆ್ಯಂಡ್ ಆ ಸ್ಟ್ಯಾಂಡಿಂಗ್ ಮಿರ್ರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ನು ಇದೆ. ಅಂದರೆ ಆಟೋಮೆಟಿಕ್ ನಮ್ಮ ಮೇಕಪ್ ಕಿಟ್ಗಳು ಇಡಬೇಕಲ್ಲ, ಸೊ ಅದಕ್ಕೆ ಆ ಸ್ಟೋರೇಜ್ ಪ್ರಾವಿಷನ್ ಬೇಕೇ ಬೇಕು. ಸ್ಟೋರ್ ಮಾಡಲಿಕ್ಕೆ ಜಾಗ ಬೇಕೇ ಬೇಕು, ಹಾಗಾಗಿ ಕೊಟ್ಟಿದ್ದಾರೆ. ಓಕೆ, ಸ್ಲೈಡಿಂಗ್ ಡೋರ್ಸನ್ನು ಓಪನ್ ಮಾಡ್ತಿದ್ದೀವಿ ನೋಡಿ. ಇನ್ಸೈಡು ವಾರ್ಡ್ರೋಬ್ಗಳು ದೊಡ್ಡದಾಗಿದ್ದಾವೆ. ಡ್ರಾ ಇದೆ. ಈ ರೀತಿ ಇದ್ದರೆ ಯಾಕೆ ಬಾಡಿಗೆಯವ್ರು ಬರಲ್ಲ?
100% ಬರ್ತಾರೆ. ಲೇಟೆಸ್ಟ್ ಮಾಡ್ರನ್ 2 BHK ಹೌಸ್ ಇದು. ಒಂದು 2 BHK ಹೌಸ್ಗೆ ಏನೇನು ಫೆಸಿಲಿಟಿ ಇರಬೇಕೋ, ಅಮ್ಯುನಿಟೀಸ್ ಇರಬೇಕು, ಅವೆಲ್ಲವೂ ಇದೆ. ಈ ರೀತಿ ಇದ್ದಾಗ 1,000 ಅಲ್ಲ 2,000 ಜಾಸ್ತಿ ಕೊಟ್ಟು ಬರ್ತಾರೆ. ಈಗ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ನೋಡೋಣ. ಡೋರು WPC ಡೋರು, ವಾಟರ್ ಪ್ರೂಫ್ ಡೋರ್ ಇದು. ಓಹೋ, ಅಟ್ಯಾಚ್ ಟಾಯ್ಲೆಟು ದೊಡ್ಡದಾಗಿದೆ ಕಣ್ರಿ. ಕಮೋಡು ಕೊಟ್ಟಿದ್ದಾರೆ, ವಾಲ್ಗೆಲ್ಲ ಹೈ ಗ್ಲೋಸಿ 2x4 ಗ್ಲಾಸಿ ಟೈಲ್ಸ್ ಹಾಕಿದ್ದಾರೆ. ಹ್ಯಾಂಡ್ ವಾಶ್ ಬೇಷನ್ ಇದೆ, ಎಕ್ಸಲೆಂಟ್ ವಿಂಡೋ ಇದೆ, ಹ್ಯಾಂಡ್ ಶವರ್ ಇದೆ, ಎಲ್ಲನೂ ಇದೆ ಕಣ್ರಿ. ಮತ್ತೊಮ್ಮೆ ಅಟ್ಯಾಚ್ ಟಾಯ್ಲೆಟ್ ಸೈಡಿಂದ ನೀಟಾಗಿ ಅಬ್ಸರ್ವ್ ಮಾಡಿ. ಮಾಸ್ಟರ್ ಬೆಡ್ರೂಮಲ್ಲಿ ಆರಾಮಾಗೆ ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಇನ್ನೂ ಜಾಗ ಇರೋದು ಕಣ್ರಿ. ಸೊ ಬಾಡಿಗೆಯವ್ರು ಯಾರನ್ನು ನೋಡ್ತಾ ಇದ್ರೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ, ಸೊ ಬುಕ್ ಮಾಡ್ಕೊಳ್ಳಿ, ಆರಾಮಾಗಿ ಸೇಲ್ ಆಗುತ್ತಿದ್ದು. ಇದು ಬೆಡ್ರೂಮ್ 2. ಬೆಡ್ರೂಮ್ 2ನ ತೋರಿಸ್ತೀನಿ. ಇಲ್ಲೂ POP ಇದೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಇಲ್ಲೂ 4x6.5 ಕಾಟ್ ಹಾಕ್ಬೋದು, ಇಲ್ಲ ಕ್ವೀನ್ ಸೈಜ್ ಹಾಕಿದ್ರು ಜಾಗ ಇದೆ ಕಣ್ರಿ, ಆರಾಮಾಗಿ ಓಡಾಡ್ಬೋದು. ಈ ವಾರ್ಡ್ರೋಬ್ ನೋಡಿ, ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ, ಕೆಳಗಡೆ ಎಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇಲ್ಲೂ ಎಷ್ಟು ಬಟ್ಟೆ ಸ್ಟೋರ್ ಮಾಡಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಇದೆ ಕಣ್ರಿ. 2 ಬೆಡ್ರೂಮಲ್ಲಿ ಇಷ್ಟು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರಲ್ಲ, ವೆರಿ ನೈಸ್. ಒಳ್ಳೆ ಕೆಲಸ ಮಾಡಿದ್ದಾರೆ ಓನರು. ಯಾಕೆಂದರೆ ಬಾಡಿಗೆಯವರು 2 BHK ಹೋಗ್ತಿದ್ದಾರೆ ಅಂದರೆ ವಾರ್ಡ್ರೋಬ್ ಇದೆಯಾ, ಅಟ್ಯಾಚ್ಡ್ ಟಾಯ್ಲೆಟ್ ಇದೆಯಾ, ವಾಷಿಂಗ್ ಮಿಷನ್ ಇಡಲಿಕ್ಕೆ ಜಾಗ ಇದೆಯಾ ಎಲ್ಲ ಚೆಕ್ ಮಾಡ್ತಾರೆ. ಈಗ ಕಾಮನ್ ಟಾಯ್ಲೆಟ್ ತೋರಿಸಿ ನೋಡಿ. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಹೈ ಗ್ಲಾಸಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು, ಸೊ ಸೂಪರ್. ವೆಸ್ಟರ್ನ್ ಕಮೋಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ವೆಸ್ಟರ್ನ್ ಕಮೋಡ್ ಕೇಳೋದ್ರಿಂದ ಅದೇ ಪ್ರಾವಿಷನ್ ಕೊಟ್ಟಿದ್ದಾರೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಗೌಡ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಒಂದು 12,000. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನೋಡಿ, ನಿಮ್ಮ ಹತ್ರ ಇರೋ ಕಾರ್ ಪಾರ್ಕ್ ಮಾಡ್ಬೋದಾ ಇಲ್ವಾ ಚೆಕ್ ಮಾಡಿ. ಆರಾಮಾಗಿ ಪಾರ್ಕ್ ಮಾಡ್ಬೋದು ಕಣ್ರಿ. ದೊಡ್ಡ ಕಾರ್ನೇ ಪಾರ್ಕ್ ಮಾಡ್ಬೋದು, 2 ಕಾರ್ನ ಪಾರ್ಕ್ ಮಾಡ್ಬೋದು. ನೀವು ಅದ್ರ ಬಗ್ಗೆ ಡೌಟ್ ಪಡೋ ಕೆಲಸನೇ ಇಲ್ಲ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಸ್ಟೆಪ್ಸ್ ಇದು ರೈಲಿಂಗ್ಸ್ ಅಬ್ಸರ್ವ್ ಮಾಡಿ. SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ, ಸ್ಟೆಪ್ಸು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ನೋಡಿ, ಆ ಸ್ಟೇರ್ ಕೇಸ್ ಹತ್ರ ಹೈ ಗ್ಲಾಸ್ ಈ ಟಫನ್ ಗ್ಲಾಸ್ ಹಾಕಿದ್ದಾರೆ, ಸೂಪರ್ ಕಲರ್. ಮತ್ತು ಇಲ್ಲಿ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ ನೋಡ್ರಿ ರೀ, ಎಷ್ಟು ಅಂದರೆ ಏನಂತಾರೆ ಸ್ಲೋಪಾಗಿದ್ದಾವೆ, ಆರಾಮಾಗಿ ಹತ್ತೋಗ್ಬೋದು, ಆಯಾಸನೇ ಆಗಲ್ಲ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್. ಮುಂದೆ ಪೋರ್ಟಿಗ ಅಂದರೆ ಪ್ಯಾಸೇಜು 6 ಅಡಿ ಪ್ಯಾಸೇಜ್ ಇದೆ, ಅದು ತೋರಿಸ್ತೀನಿ. ಮುಂದೆ ಎಲಿವೇಷನಲ್ಲಿ SS ರೈಲಿಂಗು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ವೆರಿ ನೈಸ್. ಆ ವಾಲ್ಗೆಲ್ಲ ಹೈ ಗ್ಲಾಸಿ 2x4 ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮತ್ತು ಡೆಕೋರೇಷನ್ನು ಬೀಡಿಂಗು ಸೂಪರಾಗಿದೆ. ಇದು ಓನರ್ ಹೌಸ್ 2 BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟು, ಫ್ರೇಮ್ ವುಡ್ 2 ಪಿಟ್ಸಾಲ್ ವುಡ್, 1 ಮರ, ಪಾಲಿಶಿಂಗು ಮಸ್ತಾಗಿದೆ. Showing you beautiful and spacious hall of the 2 BHK house in the first floor. POP ಇದೆ, ಝೂಮರ್ ಇದೆ, ಫ್ಯಾನ್ ಇದೆ, ದೊಡ್ಡ TV ಕ್ಯಾಬಿನೆಟ್ ಇದೆ. ರೈಟ್ ಸೈಡ್ ವಾಲ್ ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಹಾಲು, ಮಸ್ತಾಗಿದೆ ಕಣ್ರಿ. ಇದು TV ಕ್ಯಾಬಿನೆಟ್ ಅದ್ದೂರಾಗಿದೆ. ಆ ರಾಫ್ಟರ್ ಬ್ಯಾಕ್ ಸೈಡ್ ಯೂಸ್ ಮಾಡಿದಾರಲ್ಲ, ಅದು ಎಷ್ಟು ಗೊತ್ತಾ, ಒಂದು ಶೀಟು 4x8 ಏನೋ ಇರುತ್ತೆ. ಅದು ಒಂದು ಪೀಸ್ ಬಂದುಬಿಟ್ಟು 950 ಅಡಿ, 950 ರೂಪಾಯಿ. ಅಷ್ಟು ಕಾಸ್ಟ್ಲಿ ಇರೋದನ್ನು ನಿಮಗೆ TV ಕ್ಯಾಬಿನೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಭಾಳ ಚೆನ್ನಾಗಿದೆ. ಲ್ಯಾಮಿನೇಷನ್ ಹೈ ಗ್ಲೌಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಈ ಸೈಡ್ ಒಂದು ಸೈಡು ಕಂಪ್ಲೀಟ್ ವಾಲ್ಪೇಪರ್ ಕೊಟ್ಟಿದ್ದಾರೆ. ವಾಲ್ಪೇಪರ್ ಭಾಳ ಚೆನ್ನಾಗಿದೆ, ಕ್ವಾಲಿಟಿನೂ ಮಸ್ತಾಗಿದೆ, ಲುಕಿಂಗ್ ವೆರಿ ನೈಸ್. ಇದು ಪೂಜಾ ರೂಮು. ಫ್ರೇಮ್ ವುಡ್ 2 ಪಿಟ್ಸಾಲ್ ವುಡ್ ಕಂಡ್ರೆ, ಕಂಪ್ಲೀಟ್ 1 ಮರನೇ ಯೂಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿರುತ್ತೆ ಒಂದೇನು, ಕ್ವಾಲಿಟಿ ಹೈ ಕ್ವಾಲಿಟಿ ಇವರದೇ ಯೂಸ್ ಮಾಡಿದ್ದಾರೆ. ಈ ಪೂಜಾ ರೂಮು ನೋಡಿ ಎಷ್ಟು ದೊಡ್ಡದಾಗಿದೆ, ಆರಾಮಾಗಿ ಒಬ್ಬರು ಕೂತು ಪೂಜಾ ಮಾಡೋಷ್ಟು ಜಾಗ ಇದೆ. ಒಳಗಡೆನೂ POP ಕೊಟ್ಟಿದ್ದಾರೆ, ಮೇಲೆ ರಾಫ್ಟರ್ ಥರದ್ದೇ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಹೈ ಗ್ಲೋಸಿ ವೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತೊಮ್ಮೆ ಪೂಜಾ ರೂಮ್ ಸೈಡಿಂದ ಈ ಸುಂದರವಾದ ಸ್ಪೇಷಿಯಸ್ ಇರುವಂಥ ಹಾಲನ್ನು ಅಬ್ಸರ್ವ್ ಮಾಡಿ. ಈಗ ಮಾಡ್ಯುಲರ್ ಕಿಚನ್ ಅಬ್ಸರ್ವ್ ಮಾಡೋಣ. ಎಂಟ್ರೆನ್ಸ್ ನೋಡಿ ಎಷ್ಟು ಅದ್ದೂರಾಗಿದೆ, ವಾವ್ ಸೂಪರ್. ನೋಡಿ ಎಲ್ಲ ಸ್ಟೋರೇಜ್ ಪ್ರತಿಯೊಂದು ಕಡೆನೂ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಇಲ್ಲೂ ಒಂದು ಜಾಗ ವೇಸ್ಟ್ ಮಾಡ್ದಂಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ಆ ರಿವಾರ್ಡ್ಸು ಅವಾರ್ಡ್ಸು ಈ ಕಪ್ಗಳು ಅಂಥವು ಇಂಥವೆಲ್ಲ ಸ್ಟೋರ್ ಮಾಡ್ಬೋದು. ಫ್ಯಾನ್ಸಿಯಾಗಿ ಕಾಣೋ ಅಂಥ ಜಾಗ ಅದು. ಶೋಯಿಂಗ್ ಯು ಸ್ಪೇಷಿಯಸ್ ಇಟಾಲಿಯನ್ ಮಾಡ್ಯುಲರ್ ಕಿಚನ್. ನೋಡಿ ಎಷ್ಟು
ಅಷ್ಟು ಸ್ಪೇಷಿಯಸ್ ಆಗಿದೆ, ವಿಶಾಲವಾಗಿದೆ. ಈ ರೀತಿ ಇದ್ದರೆ ಗ್ಯಾರಂಟಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ನೋಡಿದ ಕೂಡಲೇ ವ್ಯಾಪಾರಕ್ಕೆ ಬಂದೇ ಬರ್ತಾರೆ, ವ್ಯಾಪಾರ ಮಾಡಿ ತೊಗೊತಾರೆ. ಯಾಕಂದರೆ ಈ ರೀತಿ ಇರಬೇಕು. ಸ್ಪೇಷಿಯಸ್ ಇದ್ರೇ ಹೆಣ್ಮಕ್ಳಿಗೆ ಅಡುಗೆ ಮಾಡೋಕ್ಕೂ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಕಂಜೆಸ್ಟೆಡ್ ಇದ್ದರೆ ಅವ್ರ ಮೈಂಡು ಕಂಜೆಸ್ಟೆಡ್ ಇರುತ್ತೆ. ಅವ್ರು ಯಾವಾಗಲೂ ಕೋಪ, ಇರಿಟೇಷನ್ ಎಲ್ಲ ತೋರಿಸೋದು ಯಾಕಂದರೆ ಕಂಜೆಸ್ಟೆಡ್ ಇರುತ್ತೆ ಅಲ್ಲ, ಅದಕ್ಕೆ. ಹಿಂಗೆ ವಿಶಾಲವಾಗಿದ್ದರೆ ಅವ್ರ ಮನಸ್ಸು ವಿಶಾಲವಾಗಿರುತ್ತೆ. ಓಕೆ, ಅದು ಸಿಂಕ್ ನೋಡಿದ್ರಲ್ಲ. ಓಕೆ, ವಾವ್, ನೋಡ್ರಿ ರೀ, ವಾರ್ಡ್ರೋಬ್ಸ್ ಎಲ್ಲ ತೋರಿಸಿದ್ದೀನಿ, ಡ್ರಾಸ್ ಎಲ್ಲ, ಏನು ಕಿಚನ್ ಬ್ಯಾಸ್ಕೆಟ್ಸು ಎಷ್ಟು ನೀಟಾಗಿದೆ. ಕಾಸ್ಟ್ಲಿ ಕಣ್ರಿ ಇವೆಲ್ಲ. ಸಾಫ್ಟ್ ಕ್ಲೋಸರ್ ಇದೆ. ಅಬ್ಬಾ ಕಿಚನ್ ಸ್ಲಾಬ್ ಭಾಳ ಚೆನ್ನಾಗಿದೆ. ಪಟ್ಟಿ ಕೊಟ್ಟಿದ್ದಾರೆ ನೀರು ಚೆಲ್ದಂಗೆ, ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ. ವೆರಿ ನೈಸ್. ನೋಡಿದ್ರೇನಿ, ಇಲ್ಲೊಂದು ಗ್ಲಾಸ್ ಕೊಟ್ಟಿದ್ದಾರೆ. ವೆರಿ ನೈಸ್. ಸಿಂಕ್ ಅದು ಏನೋ ಗೊತ್ತಾಗಲಿಲ್ಲ ನನಗೆ. ಮತ್ತು ಇಲ್ಲಿ ವಿಂಡೋ ಇದೆ, ಪ್ಯಾಂಟ್ರಿ ಕೊಟ್ಟಿದ್ದಾರೆ. ಇವು ಮಟ್ಟಕ್ಕೆ ಯೂಸ್ ಮಾಡಿದ್ದಾರೆ ರೀ ಪ್ಯಾಂಟ್ರಿ ಎಲ್ಲನೂ. ಭಾಳ ಕಾಸ್ಟು, ಒಂದು 25-30 ಸಾವಿರ ಆಗುತ್ತೆ ಖರ್ಚೋದಕ್ಕೆ. ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನೋಡಿ, ಪ್ರತಿಯೊಂದು ಸ್ಟೋರೇಜ್ ಬ್ರೌಸನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಅಲ್ಲೊಂದು ಹ್ಯಾಂಡ್ ವಾಶ್ ಬೇಷನ್ ಇದೆ ನೋಡಿ, ಹ್ಯಾಂಡ್ ವಾಶ್ ಮಾಡಲಿಕ್ಕೆ. ಅಲ್ಲೇ ನಿಮಗೆ ಡೈನಿಂಗ್ ಹಾಲು ಕೊಟ್ಟಿದ್ದಾರೆ ಕಣ್ರಿ. ಕಿಚನ್ ಕಮ್ ಡೈನಿಂಗ್ ಹಾಲ್ ಇದು. ಈ ಹ್ಯಾಂಡ್ ವಾಶ್ ಬೇಷನ್ ಹತ್ರ ಕಲರ್ಫುಲ್ಲಾಗಿ ಹೆಂಗಿದೆ ನೋಡಿ, ಮೇಲೆ ಎಲ್ಲ ಸೂಪರಾಗಿದೆ. ಇಟ್ ಲುಕ್ಸ್ ವೆರಿ ನೈಸ್, ವೆರಿ ಗುಡ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ ನೀಟಾಗಿ. ಮನೆ ಭಾಳ ಚೆನ್ನಾಗಿದೆಯಲ್ಲ, ಅಟ್ರಾಕ್ಟಿವ್ ಆಗಿದೆ. ಕ್ವಾಲಿಟಿ ಮಸ್ತಾಗಿದೆ ಕಣ್ರಿ. ನೋಡೋದೇ ಗೊತ್ತಾಗುತ್ತೆ ಕ್ವಾಲಿಟಿ ಇದೆಯೇ ಇಲ್ಲ ಅಂತ ಮನೆ. ಸೊ ಕಾಸ್ಟ್ಲಿ ಮೆಟೀರಿಯಲನ್ನೇ ಯೂಸ್ ಮಾಡಿದ್ದಾರೆ ಮನೆಗೆ, ಕಾಂಪ್ರಮೈಸ್ ಆಗಿಲ್ಲ. ಈಗ ಮಾಸ್ಟರ್ ಬೆಡ್ರೂಮ್ ಮೊದಲು ನೋಡೋಣ. ಇಲ್ಲಿ ಟೋಟಲ್ 2 ಬೆಡ್ರೂಮು. ಮೊದಲು ಮಾಸ್ಟರ್ ಬೆಡ್ರೂಮ್ ಅಬ್ಸರ್ವ್ ಮಾಡೋಣ. ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್ ಆಫ್ ದ 2 BHK ಹೌಸಿಂದ ಫಸ್ಟ್ ಫ್ಲೋರ್. ಇದರಲ್ಲಿ POP ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ವಾಲ್ಪೇಪರ್ ಇದೆ, ವಿಂಡೋ ಇದೆ, ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ದರೂ ಸ್ಪೇಷಿಯಸ್ ಆಗಿದೆ. ಎಷ್ಟು ಜಾಗ ಇದೆ ನೋಡಿ ಅಲ್ವಾ. ಇದು ಸ್ಟ್ಯಾಂಡಿಂಗ್ ಮಿರರು. ವಾರ್ಡ್ರೋಬ್ ಎಲ್ಲ ಓಪನ್ ಮಾಡಿ ತೋರಿಸಿ ನೋಡಿ. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು. ಸೊ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಬಾಕ್ಸ್ಗಳು ಎಲ್ಲ ತೋರಿಸ್ತೀನಿ ಕಣ್ರಿ, ಪ್ರತಿಯೊಂದು ತೋರಿಸ್ತೀವಿ. ನೀವು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ. ವಾರ್ಡ್ರೋಬ್ಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಲ್ಯಾಮಿನೇಟು ಎಕ್ಸಲೆಂಟ್ ಕಾಂಬಿನೇಷನ್ ಕಣ್ರಿ. ಕಲರ್ ಮಾತ್ರ ಮಸ್ತಾಗಿದೆ, ಕ್ವಾಲಿಟಿನೂ ಸೂಪರಾಗಿದೆ. ಇನ್ಸೈಡ್ ವಾರ್ಡ್ರೋಬ್ಸು ಸ್ಪೇಷಿಯಸ್ ಆಗಿದ್ದಾವೆ. ಡ್ರಾಸು ಕೊಟ್ಟಿದ್ದಾರೆ ನೋಡಿ, ಹ್ಯಾಂಡಲ್ಸು ವೆರಿ ನೈಸ್. ನೋಡಿದ್ರಲ್ಲ, ವಿಂಡೋ ಇದೆ. ಕಿಂಗ್ ಸೈಜ್ ಕಾಟ್ ಹತ್ರ ಕುಷನ್ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದು. ಪಕ್ಕದಲ್ಲಿ ಸೊ ನಾವು ಫೋನು, ಸೊ ವಾಟರ್ ಸ್ಟೋರ್ ಮಾಡಲಿಕ್ಕೆ, ಟ್ಯಾಬ್ಲೆಟ್ಸ್ ಅಂತ ಇಂಥ ಏನೇನು ಬೇಕೋ ಅವೆಲ್ಲ ಸ್ಟೋರ್ ಮಾಡ್ಕೋಬೋದು. ಎಲ್ಲೋ ದೂರ ಹೋಗಿ ತೊಗೊಂಡು ಬರೋ ಕೆಲಸ ಇಲ್ಲ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ಡ್ ಟಾಯ್ಲೆಟನ್ನು ತೋರಿಸಿ ನೋಡಿ. ಅಟ್ಯಾಚ್ಡ್ ಟಾಯ್ಲೆಟು ಭಾಳ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ಕಣ್ರಿ. ಸೂಪರ್. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು, ವೆಸ್ಟರ್ನ್ ಕಮೋಡ್ ಇದೆ ಕಂಪ್ಲೀಟ್. ಸೊ ನಿಮಗೇನು ಬೇಕು ಒಂದು ಲೇಟೆಸ್ಟ್ ಟಾಯ್ಲೆಟಲ್ಲಿ ಅದೆಲ್ಲನೂ ಇದೆ. ಶವರ್ ಇದೆ, ಪ್ರತಿಯೊಂದು ಇದೆ ಕಣ್ರಿ. ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೂಪರ್ ಆಗಿದೆ ಕಣ್ರಿ. ಐ ರಿಯಲಿ ಲೈಕ್ ದಿಸ್ ಬೆಡ್ರೂಮ್. ನಾಟ್ ಓನ್ಲಿ ಬೆಡ್ರೂಮ್, ಓವರ್ ಆಲ್ ಹೌಸ್. ಇದು ಬೆಡ್ರೂಮ್ 2. ಡೋರು ರೆಡಿಮೇಡ್ ಡೋರು. ಸಿಲಿಂಡರ್ ಲಾಕ್ ಕೊಟ್ಟಿದ್ದಾರೆ ನೋಡಿ. ಅವೆಲ್ಲ 900 ರೂಪಾಯಿನಿಂದ 950 ರೂಪಾಯಿ ಇರುತ್ತೆ. ಈ ಸೆಕೆಂಡ್ ಬೆಡ್ರೂಮ್ ಇದು ಕ್ವೀನ್ ಬೆಡ್ರೂಮ್. ಇದರಲ್ಲೂ POP ಇದೆ, ವಿಂಡೋ ಇದೆ, ವಾರ್ಡ್ರೋಬು ಸೂಪರಾಗಿದೆ. ಒನ್ ಸೈಡ್ ವಾಲ್ಪೇಪರ್ ಹಾಕಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಸ್ಟ್ಯಾಂಡಿಂಗ್ ಮಿರರ್ ಇದೆ. ಬ್ಯಾಕ್ ಸೈಡ್ ಸೇಮ್ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಟಡಿ ಟೇಬಲ್ ಥರ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ವರ್ಕ್ ಮಾಡ್ಬೋದು, ಇಲ್ಲ ಓದೋರಿದ್ರೆ ಓದ್ಬೋದು.
ಚೆನ್ನಾಗಿದೆ, ಕಾಂಬಿನೇಷನು ಮಸ್ತಾಗಿದೆ. ವಾರ್ಡ್ರೋಬ್ ಕಲರು ಮಸ್ತಾಗಿದೆ. ಕ್ವೀನ್ ಸೈಜ್ ಬೆಡ್ರೂಮಿಗೆ ತಕ್ಕಂತೆ ಕಲರ್ಫುಲ್ಲಾಗೆ ವಾರ್ಡ್ರೋಬು ಇದೆ. ಈವನ್ ವಾಲ್ಗಳು ಅದೇ ರೀತಿ ಡೆಕೋರೇಟ್ ಮಾಡಿದ್ದಾರೆ. ವೆರಿ ನೈಸ್. ಮಿರರ್ ಇದು, ಸಾರಿ ವಿಂಡೋ. ಓಕೆ, ಕ್ವೀನ್ ಸೈಜ್ ಕಾಟ್ಗೆ ಕುಷನ್ ಕೊಟ್ಟಿದ್ದಾರೆ. POP ಮತ್ತೊಮ್ಮೆ ನೋಡಿ. ವಾಲ್ಪೇಪರ್ ಅಬ್ಸರ್ವ್ ಮಾಡಿ, ಒಂದು ಸೈಡ್ ವಾಲ್ಪೇಪರ್ ಹಾಕಿದ್ದಾರೆ ಒಂದು ವಾಲ್ಗೆ. ನೋಡಿದ್ರಲ್ಲ, ಕ್ವೀನ್ ಸೈಜ್ ಬೆಡ್ರೂಮು ಸ್ಪೇಷಿಯಸ್ ಆಗಿದೆ, ಭಾಳ ಚೆನ್ನಾಗಿದೆ ಕಣ್ರಿ. ಬೆಡ್ರೂಮ್ಸು ಚೆನ್ನಾಗಿದ್ದಾವೆ, ಟಾಯ್ಲೆಟ್ಸ್ ಚೆನ್ನಾಗಿದ್ದಾವೆ, ಎಲ್ಲನೂ ಚೆನ್ನಾಗಿದ್ದಾವೆ. ಕಾಂಬಿನೇಷನ್ ಸೂಪರ್ ಆಗಿದೆ. ಇದು ಕಾಮನ್ ಟಾಯ್ಲೆಟು, ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡ್ ಇದೆ. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ಅಬ್ಸರ್ವ್ ಮಾಡಿ. ಓಕೆ, ಓವರ್ ಆಗಿ ಮನೆ ಹೇಗೆ ಅನ್ನಿಸ್ತು? ಎಕ್ಸಲೆಂಟಾ, ಆ್ಯಾವ್ರೇಜಾ, ಬಿಲೋ ಆ್ಯಾವ್ರೇಜಾ? ಎಕ್ಸಲೆಂಟ್ ಆಗಿದೆ ಗೌಡ, ಸೂಪರ್. ಪ್ರೈಸ್ 1,28,00,000. ಎಷ್ಟು? 28 ಲಕ್ಷ. ನೆಗೋಷಿಯಬಲ್ಲ? ಎಸ್, ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ ಅಂಡ್ ನಾಗಸಂದ್ರ ಮೆಟ್ರೋ ಸ್ಟೇಷನ್, 8th ಮೈಲ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ಗೆ ಎಷ್ಟು ದೂರ ಆಗುತ್ತೆ? 2 ಕಿಲೋಮೀಟ್ರ್ ಆಗುತ್ತೆ ಕಣ್ರಿ. 1.5ರಿಂದ 2 ಕಿಲೋಮೀಟ್ರ್. ನಾಗಸಂದ್ರ ಮೆಟ್ರೋಗೆ 2.5 ಕಿಲೋಮೀಟ್ರ್. ಮಾಧವರ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರ್. ಹೈವೇಗೆ 1 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಗ್ಯಾರಂಟಿ ಇಷ್ಟ ಆಗುತ್ತೆ. ಕೂತು ವ್ಯಾಪಾರ ಮಾಡಿ, ತಗೊಂಡು ಮನೆಯಲ್ಲಿ ಸಂತೋಷವಾಗಿ ವಾಸ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.